ಎಲ್ಲರೂ ಹೇಗಿದ್ದೀರಾ? ಎಸ್ ಸೂಪರ್ ಆಗಿದೆ. ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಎಸ್. ಇನ್ನೇನು ಸಿನಿಮಾ ರಿಲೀಸ್ ಆಗಿದೆ, ಆಗ್ತಾ ಇದೆ, ಸಿನಿಮಾ ಒಂದು ವಾರ ಇದೆ. ಎಲ್ಲರ ಮೈಂಡ್ ಸೆಟ್ ಹೇಗಿದೆ ಆ್ಯಂಡ್ ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಒಬ್ಬೊಬ್ಬರಾಗಿ ಹೇಳ್ಬೋದಾ? ಸೂಪರ್ ಎಕ್ಸೈಟೆಡ್ ಆಗಿದ್ದೀವಿ ಆ್ಯಂಡ್ ಮೋರ್ ಓವರ್ ತುಂಬ ಭಯ ಪಬ್ಲಿಕ್ ಹೆಂಗೆ ನಮ್ಮ ಕ್ಯಾರೆಕ್ಟರ್ ಅಡಾಪ್ಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ವಿ ಆರ್ ವೆರಿ ಸ್ಕೇರ್ಡ್ ಆ್ಯಂಡ್ ಎಕ್ಸೈಟಿಂಗ್ ಅಟ್ ದ ಸೇಮ್ ಟೈಮ್. ಎಸ್ ಸರ್, ತುಂಬ ಖುಷಿ ಆಗ್ತಾ ಇದೆ. ಥಿಯೇಟ್ರಿಂದ ಹೊರಗಡೆ ಬಂದು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಜನ, ಮತ್ತು ನನ್ನ ಬಿಟ್ಬಿಡಿ ಆ ಕ್ಯಾರೆಕ್ಟರ್ನ ಹೆಂಗೆ ಅವರು ಹ್ಯಾಂಡಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ತುಂಬ ಕುತೂಹಲ ವಿಷಯ ಇದು. ಎಸ್, ಇದು ತುಂಬ ಚೆನ್ನಾಗಿರುತ್ತೆ ಸಿನಿಮಾ. ತುಂಬ ಒಂದು ಆಕ್ಷನ್ ಸಿನಿಮಾ ಇರೋದಕ್ಕಿಂತ ಜನರಿಗೆ ಒಂದು ಬೇರೆ ಥರ ಇರುತ್ತೆ. ಆಗಸ್ಟ್ 9ನೇ ತಾರೀಕು ಆಡಿಯನ್ಸ್ ಎಲ್ಲ ತುಂಬ ಖುಷಿ ಆಗ್ತಾರೆ. ಬೇಗ ಆಗಸ್ಟ್ 9 ಬರಲಿಲ್ಲ ಅಂತ ಕಾಯ್ತಾ ಇದ್ದೀವಿ ನಾವು ಫಿಲಮ್ ನೋಡೋಕ್ಕೆ. ಒಳ್ಳೆ ಮೆಸೇಜ್ ಇದೆ, ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು. ನಾನು ಡೈಲಿ ಅಂತೀನಿ ಯಾವಾಗ 9 ಬರುತ್ತೆ ಹೋಗಿ ಥಿಯೇಟ್ರಿಗೆ ನೋಡ್ಕೊಳೋಣ ಅಂದ್ಕೊಂಡಿದ್ದೀನಿ. ಫಸ್ಟಿಗೆ ಕೇಳಬೇಕಂದ್ರೆ ಸರ್ ಫೈಟ್ ಮಾಡ್ತೀನಿ ವಿಜಯ್ ಸರ್ ಅಂತಂದ್ರೆ ಒಂದು ಫೈಟಿಂಗ್ ಹೌದು, ಫೈರ್ ಸಿನಿಮಾದಲ್ಲಿ ಜೊತೆಲಿ ಬೇರೆ ಒಂದು ಕಡಕ್ ವಿಲನ್ ಇರೋದ್ರಿಂದ ಹೆಂಗೆ ಹ್ಯಾಂಡಲ್ ಮಾಡಿದ್ರಿ ಅಂತ ಈ ಥರ ಒಂದು ನಮಗೆ ಭಯ ಆಗ್ತದೆ. ಅವ್ರು ನೋಡ್ತಾ ಇದ್ದಾರೆ ಹೆಂಗೆ ಹೊರಟ್ಬಿಡ್ತಾರೆ. ಈ ಥರ ಒಂದು ಕ್ಯಾರೆಕ್ಟರ್ಗಳನ್ನ ನೀವು ಸಿನಿಮಾ ಮೂಲಕ ಕೊಡ್ತಾ ಇದ್ದೀರಾ, ಒಳ್ಳೆ ವಿಲನ್ಸ್ನ ಕೊಡ್ತಾ ಇದ್ದೀರಾ. ಹೌದು. ಸೊ ಹೆಂಗೆ ಹ್ಯಾಂಡಲ್ ಮಾಡಿದ್ರೆ ಎಲ್ಲರನ್ನೂ ಅಂತ? ಇರಲ್ಲ ಹ್ಯಾಂಡ್ ಮಾಡೋದು. ಬಟ್ ನನ್ನ ಫೈಟಲ್ಲಿ ಮಂಜು ಸರ್ ಇಲ್ಲ. ಬಟ್ ಇದರಲ್ಲಿ ಟೋಟ್ಲು 3 ಮಾಸ್ಟರ್ ಇದ್ದೀವಿ. ವಿನೋದ್ ಮಾಸ್ಟ್ರು, ನಾನು, ಗೌತಮ್ ಅಂತ ಒಬ್ಬರು, ಅವ್ರು ಎಕ್ಸ್ಪೈರ್ ಆದರು. ಆ ಥರದಲ್ಲಿ ಬಟ್ ಒಬ್ಬೊಬ್ರಿಗೂ ಒಂದೊಂದು ಫೈಟ್ ಥರ ಕೊಟ್ಟಿರ್ತಾರೆ. ವಿಜಯನ ನನಗೆ 2 ಫೈಟ್ ಕೊಟ್ಟರು. ತುಂಬ ಪಕ್ಕಾ ಇರುತ್ತೆ, ಒಂಥರ ತುಂಬ ಚೆನ್ನಾಗಿರುತ್ತೆ ಅದು. ಸರ್ ಇನ್ನು ನಿಮ್ಮ ಕಾಂಬಿನೇಷನ್ ವಿಜಯ್ ಸರ್ ಕಾಂಬಿನೇಷನ್ ಸಿನಿಮಾ ಫುಲ್ ಇರುತ್ತೆ ಅಂತ ಅನ್ಕೊಂಡಿದ್ದೀವಿ. ಹೌದೌದು ಸರ್, ಮೂವಿ ಫುಲ್ ಇದೆ ಆ್ಯಕ್ಚುಲಿ. ಅದೇ ಆಫ್ಟರ್ ಮೂವಿ ಅದನ್ನ ಬಗ್ಗೆ ತುಂಬ ಬ್ರೀಫಾಗಿ ಮಾತಾಡೋಣ. ಯಾಕಂದರೆ ತುಂಬ ವಿಷಯಗಳಿದೆ ಹಂಚ್ಕೊಳೋದು. ಯಾಕಂದರೆ ಇವಾಗ ಏನೋ ಒಂದು ಹೇಳ್ತೀವಿ, ಒಂದು ಶಾರ್ಟಲ್ಲಿ ನಿಮಗೆ ಮುಗಿದೋಗ್ಬಿಡುತ್ತೆ. ನೀವು ಸಿನಿಮಾ ನೋಡಿ ಬಂದಾಗ ನೀವು ಇನ್ನೂ ಒಂದು 10 ಕ್ವಶನ್ ಕೇಳಗಡೆ 100 ಕ್ವಶನ್ ಕೇಳ್ಬೋದು. ನನ್ನ 100 ಕ್ವಶನ್ಗೂ ಆನ್ಸರ್ ನನ್ನ ಹತ್ರ ಇರುತ್ತೆ. ಸೊ ಆಫ್ಟರ್ ರಿಲೀಸ್ ಖಂಡಿತ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸದ್ಯಕ್ಕೆ ಈಗ ಏನೋ ರಿವೀಲ್ ಅಂತೂ ಮಾಡಲ್ಲ. ರಿವೀಲ್ 9ನೇ ತಾರೀಕು ಮಾಡ್ತೀವಿ. ಇವಾಗ 9ನೇ ತಾರೀಕು ಸಾರ್ ಹೇಳ್ದಂಗೆ 10:30ಗೆಲ್ಲ ರಿವೀಲ್ ಮಾಡ್ಬಿಡ್ತೀವಿ ಎಲ್ಲಾನು. ಅಂದರೆ ಸರ್ ನಿಮ್ಮ ಪಾತ್ರ ಈಗ ಪ್ರೀವಿಯಸ್ ಸಿನಿಮಾ ಸಲಗಾದಲ್ಲಿ ಈ ಸಾವಿತ್ರಿ ಅನ್ನೋ ಒಂದು ಪಾತ್ರ, ಕೆಂಡ ಶೆಟ್ಟಿ, ಈ ಥರ ಒಂದು ಅದು ಉಳ್ಕೊಂಡ್ಬಿಡ್ತು ನಮ್ಗೆ ನೋಡಿ. ಇವಾಗ ನಂಗೆ ಬಾಯಲ್ಲಿ ಸಲಗ ಬರ್ತಾ ಇದೆ ಕ್ಯಾರೆಕ್ಟರ್. ಹೌದು. ಅದೇ ಥರ ನಿಮ್ಮದು 100% ಹೊಡೆಯುತ್ತಾ ಇಂಡಸ್ಟ್ರಿಗೆ ಒಂದು ನೇಮ್? ಖಂಡಿತ ಉಳಿಯುತ್ತೆ. ಜನ ಹೊರಡೆ ಬಂದು ನನ್ನ ಹೊಡಿದಿದ್ರೆ ಸರಿ. ಅಷ್ಟು ಖರಾಬಾಗಿದೆ ಅಂತ? ಹೌದೌದು, ಖರಾಬಾಗಿದೆ. ಮತ್ತು ನಮ್ಮ ಪಬ್ಲಿಕ್ ಎಲ್ಲ ಕಡೆ ನೋಡಿರೋ ಕ್ಯಾರೆಕ್ಟ್ರೇ ನಾವೆಲ್ಲ. ಎಲ್ಲ ಕಡೆ ನೋಡಿರೋರು, ನೀವು ಕೇಳಿರೋದು ಒಂದು ಕ್ಯಾರೆಕ್ಟರ್. ಅಂದರೆ ಎಲ್ಲ ಕಡೆ ಕೇಳಿರ್ತೀರಾ, ನ್ಯೂಸಲ್ಲಿ ಕೇಳಿರ್ತೀರಾ, ಮತ್ತು ಬೇರೆ ಯಾರೋ ಒಂದು ಏರಿಯಾದಲ್ಲಿ ಕೇಳಿರ್ತೀರಾ. ಆ ಥರ ಒಂದು ದೊಡ್ಡ ಕ್ಯಾರೆಕ್ಟರ್ ನಮ್ಮದು. ಮೇಡಮ್, ನಿಮ್ಮ ಸಿನಿಮಾ ಆದರೆ ಸೊ ನೀವು ಹೇಗೆ ಈ ಸಿನಿಮಾ ಪಾರ್ಟ್ ಆಗಿದ್ದೀರಾ? ಹಿಂಗೆ ಹೋಯ್ತು ನಿಮ್ಮ ಜರ್ನಿ ಎಲ್ಲ? ಸೊ ಲೆಟ್ ಮಿ ಬಿ ವೆರಿ ಆನೆಸ್ಟ್, ನನಗೆ ಕನ್ನಡ ಅಷ್ಟು ಬರಲ್ಲ. ಬಟ್ ಐ ವಿಲ್ ಟ್ರೈ ಟು ಟಾಕ್ ಇನ್ ಕನ್ನಡ. ಸೊ ಜರ್ನಿ ಬಗ್ಗೆ ಹೇಳಬೇಕಂದ್ರೆ ಇಟ್ ಇಸ್ ಪ್ರಿಟಿ ಗುಡ್, ವೆರಿ ಎಕ್ಸ್ಪೀರಿಯನ್ಸ್, ಬಿಕಾಸ್ ದಿಸ್ ಇಸ್ ಆಲ್ ನ್ಯೂ ಜರ್ನಿ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಒಂದು ಮೇ ಬಿ ಒಂದು 56-57 ಡೇಸ್ ಆಫ್ ಶೂಟಿಂಗ್ ಆಗಿರುತ್ತೆ ನಂದು. ಹೌದು. ಸೊ ಒಂದು ಹೊಸ ಫೇಸ್ನ ಫಿಲಮಲ್ಲಿ ತರೋಕ್ಕೆ ಐ ಥಿಂಕ್ ಅಣ್ಣ ಹ್ಯಾಸ್ ಸ್ಟ್ರಗಲ್ಡ್ ಆಲ್ಸೋ. ಆ್ಯಂಡ್ ಆಲ್ಸೋ ಅವರಿಗೆ ಒಂದು ನಂಬಿಕೆ ಬಂದಿದೆ ನಾನು ಮಾಡ್ತೀನಿ ಅಂತ ಹೇಳಿ. ಸೊ ಐ ಥಿಂಕ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ವಿಜಯಣ್ಣಗೆ ಮಾತ್ರ ಅಲ್ಲ, ಐ ಥಿಂಕ್ ಅದರ್ ಆ್ಯಕ್ಟರ್ಸ್ ಆ್ಯಂಡ್ ಪ್ರೊಡ್ಯೂಸರ್ಸ್, ಇಲ್ಲಾಂದರೆ ಅದರ್ ಡೈರೆಕ್ಟರ್ಸ್ಗೂ ಕೂಡ ನಾನು ಹೇಳೋದೇನೆಂದರೆ ಹೊಸ ಫೇಸ್ನ ಜಾಸ್ತಿ ತರಬೇಕು ಅಂತ ನಾನು ಅಪ್ರೋಚ್ ಮಾಡೋಕ್ಕೆ ಐ ವಿಲ್ ಟ್ರೈ ಟು ಡೂ ದ್ಯಾಟ್. ಇದರಲ್ಲಿ 45 ಜನ ಡೆಫಿನೆಟ್ಲಿ. ಈಗ ಒಬ್ಬರದ್ದು ಬರೀ 2 minutes 3 minutes ಆ ಥರ ಎಲ್ಲ ಇಲ್ಲ. ಅವ್ರದ್ದೊಂದು ಸೀಕ್ವೆನ್ಸೇ ಇದೆ, ಅವ್ರದ್ದೊಂದು ರೋಲೇ ಇದೆ, ಅವ್ರಿಗೇನೆ ಒಂದು ಸ್ಟೋರಿ ಇದೆ ಅಂತ ಆ ಥರ ಒಂದು ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ. ಯಾವ ಥರ ಕ್ಯಾರೆಕ್ಟರ್? ಅದೇ 9th ಅದೇ 9ಕ್ಕೆ ಇಲ್ಲ ಅವ್ರದ್ದು ಆಕ್ಚುಲಿ ಅವರು ಇಲ್ಲ ಅವ್ರದ್ದು ಏನು ಕ್ಯಾರೆಕ್ಟರ್ ಹುಡುಗಿ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಅದೊಂದು ಬೇಜಾರು ನಮಗೆ. ಅವ್ರು ನೋಡಿ ಅವ್ರು ಹೆಂಗಿದಾರೋ, ಹುಡುಗಿ ಕ್ಯಾರೆಕ್ಟರ್ ಕೊಟ್ಟವ್ರು ಅವ್ರನ್ನ ಹೋಗಿ. ಏನು ಕೇಳಬೇಕು ಅದಕ್ಕೆ ಹೇಳ್ಬಿಡ್ತೀವಿ ನೀವು. ಸೂಪರ್ ಸರ್, ನಿಮ್ಮ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಸರ್. 2 ವರ್ಷ ಕೆಲಸ ಮಾಡಿದ್ದೀವಿ. 2 ವರ್ಷ ಮಾಡಿದ್ದೀರಾ? ಹೌದು, ಅನ್ನ ಜೊತೆನಲ್ಲೇ ಮಾಡಿದ್ದೀವಿ. ಆಲ್ಮೋಸ್ಟ್ 3 years. 3 years ಆಯ್ತು. ಆಮೇಲೆ ಮನೆಗೆ ಹೋಗಿದ್ರೆ ಎಲ್ಲ ಎಲ್ಲ ಆರಾಮಾಗಿ ಸಾರ್ ಮನೆಗೆ ಹೋಗಿ ಎಲ್ಲ ಏನಂದರೆ ಅವ್ರ ಮನೆ ಥರ ಅಲ್ಲ, ನಮ್ಮ ಮನೆ ಥರ ಹೋಗ್ಬಿಟ್ಟು ಬರೋದು ಅದೆಲ್ಲ ಒಂದು ಚೆನ್ನಾಗಿತ್ತು.
ಊಟ ಹೇಗಿತ್ತು ಸರ್ ಸರ್ ಮನೇಲಿ? ಮನೆಯಲ್ಲಿ ಫಸ್ಟ್ ಊಟ ಸರ್ ಅದು ಅಲ್ಲೂ ಇವರಿಗೆ ಅಂತ ಡಿಫ್ರೆಂಟ್ ಆಗಿ ಅವ್ರು ಮಾಡೋ ಊಟ ಎಲ್ರಿಗೂ ಅದೇ. ಇನ್ನೊಂದು ಅಲ್ಲಿ ಪರ್ಮಿಷನ್ ಎಲ್ಲ ಇಲ್ಲ. ಕೆಳಗಡೆ ಫುಲ್ ಏನಿದೆ ಹಾಲು, ಕಿಚನ್ನು ಮತ್ತು ಒಂದು ಬೆಡ್ರೂಮ್ ಇರುತ್ತೆ. ಆ ಬೆಡ್ರೂಮು ಮತ್ತು ಇನ್ನೊಂದು ಲಿವಿಂಗ್ ಏರಿಯಾ ಇರುತ್ತೆ. ಅದೆಲ್ಲ ನಮ್ಮದು. ಯಾರು ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ತಿನ್ಬೋದು, ಯಾರನ್ನೂ ಕೇಳೋಂಗಿಲ್ಲ, ತಲೆ ಕೆಡ್ಸ್ಕೊಳಂಗಿಲ್ಲ. ನಾವು ಏನಾದ್ರು ಬೇಕಂದ್ರೆ ಹೇಳಿದ್ರೆ ಅದನ್ನು ಮಾಡಿಕೊಡ್ತಾರೆ, ರೆಡಿ ಇರುತ್ತೆ. ಅಲ್ಲಿ ಸಾರ್ ಒಳಗಡೆ ಒಂದು ರೆಕಾರ್ಡಿಂಗ್ ರೂಮ್ ಥರ ಇದ್ದಾರೆ. ಹೋಗಿ ಅಲ್ಲೂ ಸ್ವಲ್ಪ ಹಂಗೆ ತಗೊಂಡು ನೋಡ್ಕೊಂಡು ಬರ್ಬೋದು. ಸೊ ಅಷ್ಟು ಗಂಟೆ ಫ್ರೀಡಮ್ ಆರಾಮಾಗಿದ್ದೀವಿ. ಏನು ಅಲ್ಲೋಗಿ ಒಂದು ಸೆಲೆಬ್ರಿಟಿ ಮನೆಗೆ ಹೋಗ್ತೀವಿ, ಒಂದು ರಿಸ್ಟ್ರಿಕ್ಟೆಡ್ ಇರುತ್ತೆ, ಒಂದು ಹೋಗೋದಕ್ಕೇನೆ ಒಂಥರ ಮುಜುಗರ ಅಂದ್ಕೊಂಡು ಹೋಗ್ತೀವಿ. ಆ ಫೀಲೆಲ್ಲ ಇಲ್ಲ. ಇವಾಗ ನಮ್ಮ ಮನೆ ಹಿಂಗೆ ಜನರಲ್ ಹಂಗೆ ಹೋಗ್ತೀವಿ, ಹಂಗೆ ಒಳಗಡೆ ಫುಲ್ಲು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೊರಗಡೆ ಬರ್ತೀವಿ. ಇನ್ನು ಈ ಫೈಟಿಂಗ್ ಸೀಕ್ವೆನ್ಸ್ ಅಂತ ಬಂದಾಗ ಸರ್ ನೀವು ಕೇಳ್ತೀನಿ, ಅಂದರೆ ಈಗ ವಿಜಯ್ ಸರ್ ಜೊತೆಗೆ ಒಂದು ಆ್ಯಕ್ಷನ್ ಸೀನ್ಸ್ ಅಷ್ಟು ಒಂದು ನೀವು ಹೇಳಿದ್ರೆ ಹೊರಗಡೆ ಬಂದಮೇಲೆ ನಾನು ನೋಡಿದ್ದೀನಿ ಸಾಕಪ್ಪ ಅಂತ ಒಂದು ಹೇಳಿಕೆ ಕೊಟ್ಟಾಗ ಅಷ್ಟು ಒಂಥರ ಸಿನಿಮಾದಲ್ಲಿ ಅಷ್ಟು ಇಂಟೆನ್ಸ್ ಇದೆ ಅಂತ ಅರ್ಥ. ಆ ಪಾತ್ರ ಆ್ಯಕ್ಚುಲಿ ನನಗೆ ಕೊಟ್ಟಿರೋ ಕ್ಯಾರೆಕ್ಟ್ರು ಸೊ ಆ ಥರ ಫುಲ್ಲು ಹೈ ಇಂಪ್ಯಾಕ್ಟ್ ಕೊಡುತ್ತೆ ಎಲ್ಲ ಜನಗಳಿಗೆ, ಬರೋರಿಗೆ ಭಯ ದೊಡ್ಡ ಹೈ ಇಂಪ್ಯಾಕ್ಟ್ ಕೊಡುತ್ತೆ. ಕರೆಕ್ಟ್. ಈಸ್ ದ ಪರ್ಸನ್ ಹೂ ಸ್ಪಾಯ್ಲ್ಡ್ ಅಂತ ಬರುತ್ತೆ. ಅದು ಯಾರು ಇವನೇ ಬರುತ್ತೆ, ಅದಲ್ಲ ಬೇಡ. ಥಿಯೇಟ್ರಿಂದ ಹೊರಗಡೆ ಬಂದರೆ ಅವ್ರು ಹಂಗೆ ಮಾತಲ್ಲಿ ವಿಷಯ ತೆಗಿಸ್ತಾ ಇರ್ತಾರೆ. ನಾವು ಬರೀ 9 ಅನ್ಬೇಕಷ್ಟೇ. ಓಕೆ. ಅಲ್ಲ, ನನಗೂ ಒಂದು ಕುತೂಹಲ ಇರುತ್ತೆ, ಹಿಂಗಿರ್ಬೋದು ನಿಮ್ಮ ಮಾತಲ್ಲೇ ಕೇಳ್ತಾ ಇರೋಣ, ಇವಾಗೆ ನೋಡ್ಬೇಕು ಸಿನಿಮಾ ಅಂತ ಅನ್ಸೋದು ಕಾಮನ್ ಅದು. ಬಟ್ ಈ ಫೈಟ್ ಸೀಕ್ವೆನ್ಸ್ ಅಂತ ಬಂದಾಗ ಒಂಥರ ಸೀನ್ಗಳು ಮುಜುಗರ ಪಟ್ಟಿದ್ದು ಅಂದರೆ ಇವಾಗ ವಿಜಯ್ ಸರ್ ಹೊಡಿಬೇಕು, ಬೇರೆ ಥರನೇ ಹೊಡಿಯೋದು ಅಂತ ಅಂದರೆ ಜಸ್ಟ್ ಫೈಟ್ ಮಾಡೋದಲ್ಲ, ಬೇರೆ ಥರ ಅವ್ರ ಸಿನಿಮಾಗಳಲ್ಲಿ ತುಂಬ ಕರಾವಾಗಿರುತ್ತೆ ಫೈಟ್ಗಳು ಅಂತಂದರೆ. ಸೊ ಹೊಡೆದಾಟ ಇರಲ್ಲ ಅಲ್ಲಿ. ಹೌದು. ಆ್ಯಕ್ಚುಲಿ ಅವರು ನಮಗೆ ಗುರುಗಳು ಅನ್ಬೇಕು. ಇವಾಗ ಸದ್ಯಕ್ಕೆ ಗುರುಗಳ ಸ್ಥಾನದಲ್ಲಿ ಇದ್ದಾರೆ. ಅವ್ರನ್ನ ಗುರಾಯಿಸೋದು, ಹೋಗಿ ಅವ್ರ ಎದುರು ನಿಂತ್ಕೊಂಡು ಅದೇ ಏನೋ ಸೀಕ್ವೆನ್ಸ್ ನಡೀತಾ ಇರುತ್ತೆ, ಅವಾಗೆಲ್ಲ ಖಂಡಿತ ಒಂಥರ ಅನಿಸುತ್ತೆ, ಮುಜುಗರ ಅನ್ಸುತ್ತೆ. ನಾವು ರಿಯಲ್ ಲೈಫಲ್ಲಿ ಮಾಡಿದವ್ರ ಎದುರುಗಡೆ ನಿಂತ್ಕೊಂಡು ಅವ್ರನ್ನ ಇದು ಮಾಡ್ಕೊಂಡಿಲ್ಲ, ಹೋಗಂತ ಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಇವ್ರಿಗೆ ಹೆಲ್ಪ್ ಮಾಡಿದವ್ರ ಮುಂದೆ ಹೋಗಿ ನಿಂತ್ಕೊಂಡು ಅದು ಮಾಡೋದಿದೆ ಅಲ್ವಾ, ದೊಡ್ಡ ಚಾಲೆಂಜಿಂಗ್ ಕೆಲಸ ಅದು. ಆ್ಯಕ್ಚುಲಿ ಅದನ್ನೆಲ್ಲ ಅಷ್ಟು ಕಂಫರ್ಟಬಲ್ ಇಟ್ಕೊಂಡಿದ್ದಾರೆ ನಮ್ಮನ್ನು, ಅದನ್ನೆಲ್ಲ ಮಾಡಿಸಿ. ಸೊ ಅವ್ರಿಗೆ ಆ್ಯಸ್ ಎ ಡೈರೆಕ್ಟ್ ಪಾಯಿಂಟ್ ಆಫ್ ವ್ಯೂ ಅವ್ರಿಗೆ ಏನು ಬೇಕೋ ಅದನ್ನು ಫುಲ್ಲು ಅವ್ರಿಗೆ ಯಾವ ಥರ ಬೇಕೋ ಅದು ಫುಲ್ ಔಟ್ಪುಟ್ ತೊಗೊಂಡಿದ್ದಾರೆ ನಮ್ಮ ಹತ್ರದಿಂದ. ಆ ಕೆಲಸ ನಿರ್ವಹಿಸಿದ್ದಾರೆ ಫುಲ್ಲು. ಆ್ಯಸ್ ಎ ಹೀರೋ ಅವರು ಯಾವ ಥರ ಕೊಡಬೇಕೋ ಅದನ್ನು ಸ್ಕ್ರೀನ್ ಫುಲ್ ಕೊಟ್ಟಿದ್ದಾರೆ. ಡೈರೆಕ್ಟರ್ ಆಗಿ ಇಷ್ಟ ಆಗ್ತಾರೋ ಸರ್ ನಿಮಗೆ, ಅದು ಫೈಟರ್ ಆಗಿ ಇಷ್ಟ ಆಗ್ತಾರೋ, ನನಗೆ ಹೀರೋ ಆಗಿ ಇಷ್ಟ ಆಗ್ತಾರೋ? ನನಗೆ ವಿಜಯ್ ಸರ್ ಹೀರೋ ಮಾಡಿದ್ರೆ ಅಟ್ಲೀಸ್ಟ್ 6 ತಿಂಗಳು ಒಂದ್ಸರಿ ನಾವು ಸ್ಕ್ರೀನ್ ನೋಡ್ಬೋದು. ಡೈರೆಕ್ಷನ್ ಅಂತ ಹೇಳ್ಬಿಟ್ರೆ 1 ವರ್ಷ 2 ವರ್ಷ, ಯಾಕಂದರೆ ಎಲ್ಲ ಕೆಲಸ ತಲೆಗೆ ಹಾಕ್ಕೊಂಡು ಮಾಡಬೇಕು. ಒಂದು ಹೆವಿ ತಾಳ್ಮೆ ಇರುತ್ತೆ, ಕಷ್ಟ ಇರುತ್ತೆ ಅದು ಮೇಂಟೈನ್ ಮಾಡೋದು. ಅದಕ್ಕೋಸ್ಕರ ವಿಜಯ್ ಸರ್ ಯಾವತ್ತು ಹೀರೋ ಆಗಿ ಬಂದುಬಿಟ್ರೆ ಬೆಸ್ಟು. ಇನ್ನು ವಿಜಯ್ ಸರ್ ಅಂದರೆ ಈಗ ಏನಾದ್ರು ಮಿಸ್ಟೇಕ್ ನಡೀತಾರೆ ಕನ್ವೆ ಮಾಡೋದು ಒಂದು ಲುಕ್ ಕೊಡ್ತಾರೆ, ಇನ್ನಷ್ಟೇ ಅಲ್ಲೇ ನಾವು ಅರ್ಥ ಮಾಡ್ಕೊಂಡು ರೈಟ್ ಆರ್ ರಾಂಗ್ ಅಂತ. ಸೊ ಆ ಒಂದು ಏನಾದ್ರು ಸನ್ನಿವೇಶಗಳು ನಿಮಗೆ ಆಗಿದೆಯಾ ಅಂತ ಶೂಟಿಂಗ್ ಟೈಮಲ್ಲಿ ಯಾರಿಗಾದ್ರು ಎಕ್ಸ್ಪೀರಿಯನ್ಸ್? ಸರ್ ನನಗೆ ಗೊತ್ತಿದ್ದಂಗೆ ಇಲ್ಲ, ಆಲ್ಮೋಸ್ಟ್ ಇಲ್ಲ. ಬೇಕಾದರೆ ನಮ್ಮ ಅಲ್ಲೂರಿಗೆ ಬೇಕಾದರೆ ಅಲ್ಲೂರು ಹೆಂಗೆ ಅಂದರೆ ತುಂಬ ಕ್ಲೋಸ್ ಅವ್ರೆ ಅಲ್ಲೂರಿಗೆ. ಅವರೇ ಒಂದು ನ್ಯೂಸಲ್ಲಿ ಹೇಳಿರ್ತಾರೆ. ಸೊ ಅದು ಚಿಕ್ಕದು ಏನೋ ಒಂದು ಫ್ರೆಂಡ್ಲಿ ಆಗಿರುತ್ತೆ, ಲವ್ಲಿ ಆಗಿರುತ್ತೆ. ಅದನ್ನು ಏನಂತ ಹಂಗೇನೋ ಜಾಸ್ತಿ ಜಾಲಿಯಾಗಿ ಮಾಡು ಅಂತ ಹಿಂಗೆ ತೋಳ್ ತರ್ತಾರೆ ನೋಡಿ. ಅದೇನೇ ಅಲ್ಲಿಂದ ಬರೋಕೆ ಏನೋ ಅನ್ಸುತ್ತೆ. 10 ಟೇಕ್ ಆಗಲಿ 11 ಟೇಕ್ ಬಂದು ನೋಡಿ ಹಿಂಗಿಲ್ಲ, ಹಿಂಗೆ ಮಾಡು ನಿಧಾನ. ಆ ಒಂದು ಹೆಂಗೆ ಹೇಳೋದು, ಅದು ಪೀಸ್ಫುಲ್ಲಾದ ಒಂದು ಇರುತ್ತೆ, ನಮಗೆ ಒಂದು ಪೀಸಾಗಿರುತ್ತೆ ಅವ್ರು ಮಾಡಿದ್ರೆ. ಓಕೆ, ನೆಕ್ಸ್ಟು ಆ ಕಂಫರ್ಟ್ ಝೋನಲ್ಲಿ ಹೋಗ್ಬಿಡ್ತೀವಿ. ಏನಾದರೂ ಬೈದ್ರೆ ಅಂದ್ಕೊಳ್ಳಿ, ಆರ್ಟಿಸ್ಟ್ ತಿರ್ಗಾ ಆ ಮೂಡು ತೊಗೊಂಬರೋಕ್ಕಾಗಲ್ಲ. ನಾನು ಆ್ಯಕ್ಟ್ ಮಾಡಬೇಕಾದ್ರೆ ನಾನು ಇದು ಮಾಡ್ಬೋದು ತುಂಬ ಹೇಳೋರು, ಆರ್ಟಿಸ್ಟ್ ಮೂಡಲ್ಲಿರುವಾಗ ಡಿಸ್ಟರ್ಬ್ ಮಾಡಬೇಡಿ, ಯಾರು ಮಾತಾಡಬೇಡಿ. ಅದು ಆ ಶಿಸ್ತಿದೆ ಅಲ್ವಾ, ಏನು ಹೇಳೋದು, ಇವಾಗ ಪಬ್ಲಿಕ್ ಎಕ್ಸಾಮ್ ಬರೆಯೋ ಥರ ಆ ಮೂಡಲ್ಲಿದ್ದು ಆ ಒಂದು ಇದು ಹಂಗೆ ಕಂಟಿನ್ಯೂ ಆಗಬೇಕು, ಯಾವ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ತುಂಬ ಕಾನ್ಷಿಯಸ್ ಆಗಿದೆ ಅದರಲ್ಲಿ. ನಮ್ಮಂತ ಭಯಂಕರ ಕಂಫರ್ಟ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಆರ್ಟಿಸ್ಟ್ಗೂ, ಮತ್ತು ಕ್ಯಾಮ್ರಾಮ್ಯಾನ್ಗೆ, ಮತ್ತು ಎಲ್ಲರಿಗೂ ಹೊಸಬ್ರು ಹಿಂಗಿರುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅವ್ರನ್ನ. ಅದೇ ರೀತಿ ನಾವು ಅಷ್ಟೇ, ನಮಗೂ ಅಷ್ಟು ಕಂಫರ್ಟ್ ಕೊಟ್ಟ ನಾವು ಎಲ್ಲೂ ತಪ್ಪು ಮಾಡಲ್ಲ ನಾವು. ಸೊ ಅದೇ ರೀತಿ ಫುಲ್ ನೀಟಾಗಿ ಬಂತು ಮೂವಿ ಫುಲ್ ನಮಗೆ. ನಾನೇ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ವಾಟ್ ಹಿ ಇಸ್. ಓಕೆನಾ? ಆ್ಯಂಡ್ ಒನ್ ಮೋರ್ ಥಿಂಗ್, ಅವ್ರ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಆಲ್ ದಿಸ್ 3 years ಅಲ್ವಾ. ಅವ್ರ ಜೊತೆ ಇದ್ದಿದ್ದೀನಿ, ಅವ್ರ ಜೊತೆ ಊಟ ಮಾಡಿದ್ದೀನಿ, ಐ ಹ್ಯಾವ್ ಚಿಲ್ಡ್ ವಿತ್ ಹಿಮ್, ಎವ್ರಿಥಿಂಗ್ ಇಸ್ ದೇರ್. ಬಟ್ ದೆನ್ ಅವ್ರ ಲ್ಯಾಂಗ್ವೇಜಲ್ಲಿ ಹೇಳಬೇಕಂದ್ರೆ ಒಂಥರ ಸೈಕ್ ಅವರು. ಆ್ಯಕ್ಚುಲಿ ವೆರಿ ಸೈಕ್. ಟ್ರಸ್ಟ್ ಮೀ, ಮಲ್ಟಿ ಟ್ಯಾಲೆಂಟೆಡ್. ಫಸ್ಟ್ ಆಫ್ ಆಲ್
ಇನ್ನೊಂದು ಡೈರೆಕ್ಷನಲ್ಲಿ ಸ್ಪಾಟ್ ಡೈರೆಕ್ಷನ್ಸ್ ಮಾಡ್ತಾರೆ. ಸ್ಪಾಟಲ್ಲಿ ಅವ್ರಿಗೆ ಏನು ಅನಿಸುತ್ತೋ ಆ ಸಿಚುವೇಶನ್ಗೆ ಏನೋ ಆ ಸಿಂಕ್ ಆಗೋ ಥರ ಡೈರೆಕ್ಷನ್ ಮಾಡ್ತಾರೆ, ಡೈಲಾಗ್ಸ್ ಬರೀತಾರೆ, ಎವ್ರಿಥಿಂಗ್. ಆ್ಯಂಡ್ ಮೋರ್ ಓವರ್ ಹಾನೆಸ್ಟಾಗಿ ಹೇಳಬೇಕಂದ್ರೆ ಐ ಪ್ರಿಫರ್ ವಿಜಯ್ ಸರ್ ಟು ಡೂ ಡೈರೆಕ್ಷನ್ ಮೋರ್ ದೆನ್ ಆ್ಯಕ್ಟಿಂಗ್. ಬಿಕಾಸ್ ಆ್ಯಕ್ಟಿಂಗಲ್ಲಿ ಅವ್ರು ಆಲ್ರೆಡಿ ಗೆದ್ದಿದ್ದಾರೆ. ಈಸ್ ಅನ್ ಹೀರೋ ಕಂಪ್ಲೀಟ್ಲಿ ಆಲ್ರೆಡಿ ಗೆದ್ದಿದ್ದಾರೆ. ಐ ಥಿಂಕ್ ಡೈರೆಕ್ಷನಲ್ಲಿ ಬಂದು ಹಿ ಹ್ಯಾಸ್ ಟು ಟೇಕ್ ಆಲ್ ನ್ಯೂ ಫೇಸಸ್ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಕಂಪ್ಲೀಟ್ ಆಗಿ ಅಂದ್ರೆ ಮುಂಚೆ ಇದ್ದ ಒಪಿನಿಯನ್ ಕಂಪ್ಲೀಟ್ 100% ಫುಲ್ ಚೇಂಜ್ ಆಗಿದೆ. ಭಯ ಪಡ್ತಾರೆ ಎಷ್ಟೋ ಜನ, ಬೈತಾರೇನೋ, ತುಂಬಾ ಕೋಪ ಬರ್ತೇನೋ ಅಂತ. ಇಲ್ಲ, ಒಂದು ಲೈವ್ ಎಕ್ಸಾಂಪಲ್ ಅಂದ್ರೆ ಶೂಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ನಾನು ತುಂಬಾ ಚೈಲ್ಡಿಶ್ ಆಗಿದ್ದೆ. ಈಗ ನಾನು ಐ ಕ್ಯಾನ್ ಟೆಲ್ ಮಚ್ ಮೋರ್ ಮೆಚೂರ್ ಆಗಿ ಎಷ್ಟು ಕಾನ್ಫಿಡೆನ್ಸ್ ಆಗಿ ಮಾತಾಡಬೇಕು. ಇಟ್ಸ್ ಆಲ್ ಬಿಕಾಸ್ ಆಫ್ ದುನಿಯಾ ವಿಜಯ್ ಸರ್. ಡಿಸಿಪ್ಲಿನ್, ಮ್ಯಾನರ್ಸ್, ಬಿಹೇವಿಯರ್, ಹೆಂಗ್ ಮಾಡಬೇಕು, ಏನು ಮಾಡಬೇಕು ಎಲ್ಲ ಅವ್ರು ಕಲ್ಸ್ಕೊಟ್ಟಿದ್ದಾರೆ. ಜಸ್ಟ್ ಅವ್ರ ಮೂವಿಯಲ್ಲಿ ಮಾಡ್ತೀನಿ ಅಂತ ಅಲ್ಲ, ಬಟ್ ಐ ಫೀಲ್ ರಿಯಲಿ ವೆರಿ ಪ್ರೌಡ್ ವೆನ್ ಐ ಟೆಲ್ ಆಲ್ ದೀಸ್ ಥಿಂಗ್ಸ್ ಅಬೌಟ್ ಹರ್. ಸರ್ ನಿಮಗೆ ಹೇಗೆ ಸರ್ ವಿಜಯ್ ಸರ್ ಹೇಗೆ ಅನ್ನಿಸ್ತಾರೆ? ಸೊ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳೋದಾದ್ರೆ ಸರ್, ನಾವು ಅವ್ರ ಬಗ್ಗೆ ಯೋಚನೆ ಮಾಡಲ್ಲ. ನಾವೇ ಆ ಥರ ಇದ್ದೀವಿ. ನಾವು ಅವ್ರನ್ನ ತುಂಬ ಲೈಕ್ ಮಾಡ್ತೀವಿ ಅಷ್ಟೇ. ಅವ್ರ ಬಗ್ಗೆ ಸೆಕೆಂಡ್ ಥಾಟೇ ಇಲ್ಲ ನಮಗೆ. ಸೆಕೆಂಡ್ ಥಾಟ್ ಇದ್ದರೆ ಅವ್ರ ಬಗ್ಗೆ ಯೋಚನೆ ಮಾಡ್ಬೋದು. ನಮ್ಗೆ ಇದಿಲ್ಲ, ಅದೆಲ್ಲ ಇಲ್ವೇ ಇಲ್ಲ. ಅದೆಲ್ಲ ಕೇಳ್ತಾರೆ ಕ್ವಶನ್ ಹೊಸದಾಗಿದೆ ನನಗೆ. ಅಂದರೆ ಸರ್ ಈಗ ಅವರು ಅಂದರೆ ಸಿನಿಮಾಗಳಲ್ಲಿ ಹೆಂಗೆ ರಗಡಾಗಿರ್ತಾರೆ ಹಂಗೆ ಇರ್ತಾರೆ ಅಂತ ಅನ್ಕೊಂತಾರೆ ಜನಗಳು. ಯಾಕೆಂದ್ರೆ ನೋಡಿರಲ್ಲ ಅವ್ರನ್ನ ಡೈರೆಕ್ಟ್ ಆಗಿ. ಇವಾಗ ನಮಗೆ ಗೊತ್ತು, ಬಿಕಾಸ್ ನಾವು ಬಡ್ನಾಟ ಇದೆ ಅಂತ ಇವಾಗ ನಿಮಗೂ ಗೊತ್ತಾಗಿದೆ ಈಗ. ಬಟ್ ಇದಕ್ಕೆ ಮುಂಚೆ ಯಾವ ಥರ ಒಪಿನಿಯನ್ ಇತ್ತು ಅಂತ ನಾನು ಕೇಳಿ. ಇದ್ರ ಮುಂಚೆ ಆ್ಯಕ್ಚುಲಿ ನನಗೆ ಒಪಿನಿಯನ್ ಇಲ್ಲ. ಪರ್ಸ್ನಲಿ ನಾನು ಹೇಳೋದು, ಆ ಥರ ಅಂದ್ಕೊಂಡಿರೋರು ಯಾವುದಾದ್ರೂ ಹೋಗಿ ದುನಿಯಾ ಸರ್ನ ಮೀಟ್ ಮಾಡಿ. ಖಂಡಿತ ನೀವು ತಿದ್ಕೊತೀರಾ. ಅದು ಏನಿದೆ ನಿಮ್ಮ ಮೈಂಡಲ್ಲಿ ಅದು ಕಂಪ್ಲೀಟ್ ಅಲ್ಸೋಗ್ಬಿಡುತ್ತೆ. ಯಾರೋ ಫೋಟೋ ಹಿಡಿಯೋಕೆ ಬರ್ತಾರೆ, ಈ ಹುಡುಗರನ್ನ ತಳ್ಳಿಬಿಡ್ತಾರೆ. ಫಸ್ಟ್ ಬಾಮ್ಮ ನೀನು ಬಾ, ಫಸ್ಟ್ ಬಾ, ಏನು ತಾಯಿ ಬಾ, ಹಿಡ್ಕೊ ಬಾ, ಸಾಕಮ್ಮ ಆಯಿತಾ, ಇನ್ನೇನು ಮುಗಿತಾ, ಊಟ ಮಾಡ್ತೀಯಾ, ಏನು ಹೆಂಗಿದೆಯಾ ಎಲ್ಲ ಮಾಡಿ ಇದು ಮಾಡಿ ಮಾಡ್ತಾರೆ. ಆ್ಯಕ್ಚುಲಿ ನಾವು ನೋಡಿ ಪರ್ಸ್ನಲಾಗಿ ಅವರಿಗೆ ಅನಿಸುತ್ತೆ, ಅವ್ರಿಗೆ ಅದು ಏನು ಪವರ್ ಗೊತ್ತಿಲ್ಲ, ಇಮಿಡಿಯೇಟ್ ಯಾರಿಗಾನ ದುಡ್ಡಿಗೆ ಕೊಟ್ಬಿಡ್ತಾರೆ ಅವರು. ಕರೆಕ್ಟ್. ಅದು ನಾವು ಯಾರೋ ಬರ್ತಾರೆ ನಮ್ಮ ಜೊತೆಗಿರೋಲ್ಲ, ಅದು ಇದು ಆ್ಯಪ್ಟ್ ಆಗಲ್ಲ. ಅದು ಯಾರೋ ಬರ್ತಾರೆ ಗೊತ್ತು ಅವ್ರಿಗೆ. ಅವ್ರು ಬಂದರೆ ಅವ್ರನ್ನ ಸಪೋರ್ಟ್ ಅದೇ ನಮ್ಮ ಮುಂದೆಲ್ಲ ಇದ್ರಿಗೂ ಅದು ನಮ್ಗೆ ಗೊತ್ತಾಗುತ್ತೆ. ಕರ್ಕೊಂಡು ಹೋಗ್ತಾರೆ ಅಂದರೆ ಸಮಥಿಂಗ್ ಏನೋ ಇದು ಮಾಡಿ. ಬಟ್ ಯಾರು ಗೊತ್ತಾಗಲ್ಲ ಅವ್ರು ಕೊಡೋದು. ಎಲ್ಲಿಂದ ಬರ್ತಾ ಇದೆಯಾ ಅವ್ರು ಗೊತ್ತಾಗುತ್ತೆ. ಎಲ್ಲಿಂದ ಬರ್ತಿದ್ಯಾ ಅಂತ ಕೇಳಿದ ತಕ್ಷಣ ಹೌದಾ, ಹಾಂ ಹೌದಾ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಸರಿ ಓಟ್ ಬನ್ನಿ ಅಂತ ಹೇಳ್ಬಿಟ್ಟು ಕೈ ಕೊಟ್ಬಿಟ್ಟು ಕಳಿಸ್ಬಿಡ್ತಾರೆ ಅವರು. ಅದೆಲ್ಲ ತುಂಬ ಅದು ಗೊತ್ತಾಗಲ್ಲ. ಅದು ಆ್ಯಕ್ಚುಲಿ ಅದು ಒಂದು ಪವರ್ ಇದ್ದರೆ ಮಾತ್ರ, ಆ ಸೆನ್ಸ್ ಇದ್ದರೆ ಮಾತ್ರ ಅದು ಬರೋದು. ಸೊ ಲೈಕ್ ಆ ಥರ ಒಂದು ದೊಡ್ಡ ಹಾರ್ಟೆಡ್ ಪರ್ಸನ್ ಅವರು. ನೀವು ಏನೇ ಹೇಳಿದ್ರು ಬಾಯ್ ಅಂತೂ ಬಿಡ್ತಾ ಇಲ್ಲ ಸಿನಿಮಾ ಬಗ್ಗೆ. ಇನ್ನು 1 hour ಆದರೂ ನಿಂತ್ಕೊಂಡು ಮಾತಾಡ್ತೀವಿ ಆರಾಮಾಗಿ. ನೀವು ಬಂದಾಗ ಹೇಳ್ಬಿಟ್ರಿ ಇಂಟರ್ವ್ಯೂ ಮಾಡೋದು ಬೇಡ, ಜಾಲಿಯಾಗಿ ಮಾತಾಡೋಣ ಅಂತ. ಓಕೆ, ಜಾಲಿಯಾಗಿ ಮಾತಾಡೋಣ ಅಷ್ಟೇ. ಅದಕ್ಕೆ ನಾನು ಸ್ವಲ್ಪ ಎಲ್ಲರೂ ರೆಗ್ಯುಲರ್ ಕ್ವಶನ್ ಬೇರೆ ಥರ ಕೇಳ್ತಾ ಇದ್ದೀನಿ ಅಷ್ಟೇ. ನಮ್ಮ ತಯಾರಿ ಮಾಡಿರೋ ನಮ್ಮ ತಯಾರಿ ಮಾಡಿದ ಡಾಕ್ಟರ್ ಆ ಥರ ಸ್ಟೇಜ್ ಮೇಲೆ ನಂಗೆ ಗೊತ್ತಾಗೋಯ್ತು. ಯಾರು ಮಾತಾಡ್ಬಿಟ್ರೆ ಇನ್ನೆಲ್ಲಿ ಹೇಳ್ಬಿಡ್ತಾರೆ ಅಂತ ಮಾತಾಡ್ತಿಲ್ಲ ಸರ್. ಆ್ಯಕ್ಚುಲಿ ಈ ಫಿಲಮ್ ಅಷ್ಟೊಂದು ಇಂಪ್ಯಾಕ್ಟ್ ಕೊಡುತ್ತೆ. ವರ್ಲ್ಡಲ್ಲಿ ಎಲ್ಲಿರೋ ಯಾರೇ ನೋಡಿದ್ರು ಕೂಡ, ಎಲ್ಲೇ ಇರಲಿ, ಎಲ್ಲರ ಲೈಫಲ್ಲೂ ಇದು ಆಗೋದೇನೆ. ಯಾರು ಮಾತಾಡಿಲ್ಲ ಇದ್ರ ಬಗ್ಗೆ. ಈ ಫಿಲಮ್ ಬಂದಮೇಲೆ ಎಲ್ಲ ಎದ್ದೇಳ್ತಾರೆ. ನಿಮ್ಮಂತರ ಎಷ್ಟೋ ನ್ಯೂಸ್ ಚಾನಲ್ಸ್ಗಳು ಬ್ಯುಸಿಯಾಗಿ ಹೋಗ್ತೀರಾ ಆ ಇಂಟರ್ವ್ಯೂ. 100% ಇಲ್ಲಿ ವರ್ಡ್. ಇವಾಗ ನೀವು ಎಲ್ಲ ಕಡೆ ನೋಡಿರ್ಬೋದು, ರಿವ್ಯೂಸ್ ಬಂದು ಕೊಡೋದು ತುಂಬ ಕಡಿಮೆ. ಯಾರೋ ಬಂದರೆ, ಯಾರೋ ಒಬ್ಬ ದುನಿಯಾ ವಿಜಯ್ ಸರ್ ಅವ್ರ ಫ್ಯಾನು ಅವ್ರು ಬಂದು ನಿಂತ್ಕೊಂಡು ಕೊಡೋದು ಬೇರೆ. ಆ್ಯಕ್ಚುಲಿ ಅವ್ರ ತಾಯಿಗಳು, ಅವ್ರ ಪೇರೆಂಟ್ಸು ಅವ್ರು ಬಂದು ಕೊಡೋದು ಬೇರೆ. ಆ್ಯಕ್ಚುಲಿ ಮೂವಿ ನೋಡ್ಕೊಂಡು ಹೊರಗಡೆ ಬಂದರೆ ನಿಮಗೆ ಮಿರಾಕಲ್ ಅನಿಸುತ್ತೆ ತುಂಬ ಕಡೆ. ಅದೇ ನಾವು ಆ ಪಾಯಿಂಟ್ ಏನು ಅಂತ ಇದುವರೆಗೂ ತುಂಬಾ ಸೀಕ್ರೆಟ್ ಮೇಂಟೈನ್ ಮಾಡಿದ್ದಾರೆ. ಇಲ್ಲ, ಸೀಕ್ರೆಟ್ ಅಂದರೆ ಇವಾಗ ಓಪನ್ ರಿವೀಲ್ ಮಾಡಿಬಿಟ್ರು ಸಾರು. ಓಪನ್ ರಿವೀಲ್ ಮಾಡಿಬಿಟ್ಟಿದ್ದಾರಲ್ಲ ಆಲ್ರೆಡಿ ಇದು ಸೋಷಿಯಲ್ ಅವೇರ್ನೆಸ್ ಪಾಯಿಂಟ್ ಇದೆಯಲ್ಲ, ಅದು ಏನು ಅಂತ ಅದು 9th ಪಾಯಿಂಟ್. ಅದು ನಮ್ಮ ಡೈರೆಕ್ಟರು ಮತ್ತು ನಮ್ಮ ಇಷ್ಟು ಜನ ಕಲಾವಿದರು ಪಟ್ಟಿರೋ ಶ್ರಮ. ಸೊ ಶ್ರಮವನ್ನು ನೀವು ಥಿಯೇಟ್ರಿಗೆ ಹೋಗಿ ಆಶೀರ್ವದಿಸಿದ್ರೆ ತುಂಬ ಖುಷಿ ಪಡ್ತೀವಿ ನಾವು ನೋಡಿಬಿಟ್ಟು. ಓಕೆ, ಇವರು ಹೇಳಿದ್ದಕ್ಕೆಲ್ಲ ಸಾರ್ಥಕ ಆಗೋಯ್ತು ಅಂತ ಹೇಳ್ಬಿಟ್ಟು ನಮಗೊಂದು ಒಪಿನಿಯನ್ ಕೊಡಬೇಕು. ಆವಾಗ ಇನ್ನೂ ಖುಷಿ ಆಗುತ್ತೆ, ಇದಕ್ಕಿಂತ ಇನ್ನೂ ಖುಷಿ ಆಗುತ್ತೆ ನಮಗೆ. ಖಂಡಿತ ಸರ್, ನೋಡೋಣ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ 9th ರಿಲೀಸ್ ಆಗ್ತಾಯಿದೆ. ಸೊ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮಿಂದ? ಸರ್, ಎಲ್ಲರೂ ಬಂದು ಫ್ಯಾಮಿಲಿಯಿಂದ ನೋಡೋಕ್ಕೆ ಇಷ್ಟಪಡ್ತೀನಿ ನಾನು. August 9ಕ್ಕೆ. ಮೇಡಮ್, So I think it's a family based movie.
ಒಂದು ಫ್ಯಾಮಿಲಿಯಲ್ಲಿ ಏನು ಗೊತ್ತಾಗಿಲ್ಲ ಅಂತಿಲ್ಲ, ಈ ಮೂವಿಯಲ್ಲೆಲ್ಲ ಡೆಪ್ತಲ್ಲಿ ತೋರಿಸಿದ್ದಾರೆ. ಸೊ ಐ ಥಿಂಕ್ ಎಲ್ಲ ಪೇರೆಂಟ್ಸು, ಎಲ್ಲ ಕಾಲೇಜ್ ಸ್ಟೂಡೆಂಟ್ಸು, ಎಲ್ಲ ಸ್ಕೂಲ್ ಸ್ಟೂಡೆಂಟ್ಸು ಬಂದು ನೋಡ್ಕೊಳ್ಳೋಕ್ಕೆ ಐ ವಿಶ್ ದೆಮ್ ಲಕ್ ಆ್ಯಂಡ್ ಆಲ್ಸೋ ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ದಿಸ್. ಸರ್ ಏನಿಲ್ಲ ಸರ್, ಮೂವಿಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಅಂಡರ್-18 ಯಾರು ನೋಡಬಾರ್ದು ಅಂತ ಹೇಳ್ಬಿಟ್ಟು ಇದು. ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಅಂಡರ್-18 ಇದ್ದಾರೆ. ನಾನು ಕರ್ಕೊಂಡೋಗಿ ತೋರಿಸ್ತೀನಿ ಅವ್ರಿಗೆ, ಯಾಕಂದರೆ ನನಗೊಂದು ದೊಡ್ಡ ಬಟ್ ನೋಡಬೇಕು. ಹೌದು, ಯಾಕಂದರೆ ನಮಗೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಇದೆ. ನಮ್ಮ ಅಣ್ಣ ಥರ ಒಂದು ತಂದೆಯಾಗಿ ನಿಂತು, ಒಂದು ದೊಡ್ಡ ಗೈಡೆನ್ಸ್ ಕೊಡೋ ಒಂದು ವ್ಯಕ್ತಿಯಾಗಿ ನಿಂತು ದುನಿಯಾ ವಿಜಯ್ ಅವರು ಇಷ್ಟು ಶ್ರಮ ಪಟ್ಟಿದ್ದಾರೆ. ಸೊ ಅದನ್ನು ನಾವು ಬಂದ್ಬಿಟ್ಟು ಅಂಡರ್-18 ಎ ಸರ್ಟಿಫಿಕೇಟ್ ಇದೆ ಅಂತ ಹೇಳ್ಬಿಟ್ಟು ಯಾರೋ ಮಕ್ಳಿಗೆ ಹೇಳೋದಿಲ್ಲ. ನನ್ನ ಮಗನಿಗೆ ಫಸ್ಟು, ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕನ ಮಗನಿಗಾಗಲಿ, ಇನ್ನು ಯಾರು ನಮಗೆ ಜೊತೆಗಿದ್ದಾರೆ ಅವ್ರನ್ನ ಕರ್ಕೊಂಡೋಗಿ ತೋರಿಸಿ ನಾವು ಅದನ್ನ ಇದು ಮಾಡ್ತೀವಿ, ಅದನ್ನು ಹೋಗಿಸ್ತೀವಿ. ಅದನ್ನು ನಮ್ಮ ಮಮ್ಮಿಗೆ ಕೂಡ ನನ್ನ ಸ್ಟೋರಿ ಏನಂತಾನೆ ಗೊತ್ತಿಲ್ಲ, ಅವ್ರಿಗೂ ಹೇಳಿಲ್ಲ, ನಾನು ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ. ಸ್ಕ್ರೀನಲ್ಲಿ ನೋಡಬೇಕು ಅಂದರೆ ಸ್ಕೂಲ್ ಮಕ್ಕಳು ನೋಡ್ಬೋದು. ಇವಾಗ ಯಾವುದೋ ಒಂದು, ಇವಾಗ ಸಾರ್ ಹೇಳಿದ್ರು ಮಾಸ್ತಿ ಬರ್ದಿರೋ ಡೈಲಾಗು ಮತ್ತು ಇದು ಸೇರಿ ಬಂದಿದೆ ಅಂತ ಹೇಳ್ಬಿಟ್ಟು. ಸರ್ ಏನೇನು ಇವಾಗ ನಾವು ರೋಡಲ್ಲಿ ನಾವು ಏನೋ ಮೂವಿ ತೋರಿಸಿದ ತಕ್ಷಣ ಏನೋ ದೊಡ್ಡದಾಗಿ ಇದಾಗ್ಬಿಡುತ್ತೆ, ಪೋರ್ಟ್ರೇಟ್ ಆಗಿಬಿಡುತ್ತೆ. ಅದನ್ನು ಆ್ಯಕ್ಚುಲಿ ತಪ್ಪು. ಅದು ನಾವು ನಡೀತಾ ಇರೋದನ್ನೇ ತೋರಿಸಿರೋದು. ನಾವು ಇವಾಗ ಏನು ಪಬ್ಲಿಕಲ್ಲಿ ಏನು ಆಗ್ತದೆ ಅದನ್ನು ನೋಡ್ತಾ ಇರೋದು. ಎಲ್ಲೋ ಒಬ್ಬ ಜಗಳ ಆಡ್ತಾನೆ, ಎಲ್ಲೋ ಒಬ್ಬ ಕೆಟ್ಟ ಮಾತು ಮಾತಾಡ್ತಾನೆ, ಅದನ್ನು ನಾವು ಕೇಳಿಸ್ಕೊಂಡು ದೂರ ಹೋಗ್ತೀವಿ, ಒಳ್ಳೇದು ಮಾತು ತೊಗೊತೀವಿ. ಆ ಥರ ನಮ್ಮ ಪಿಕ್ಚರಲ್ಲಿ ಎಲ್ಲೋ ಒಂದು ಕಡೆ ಬರುತ್ತೆ ಚಿಕ್ಕದಾಗಿ. ಅದನ್ನು ಬಿಟ್ಬಿಟ್ಟು ನಾವು ಏನು ಹೇಳಕ್ಕೆ ಹೊರಟಿದ್ದೀವಿ ಅದನ್ನು ನೋಡಿ, ಅಷ್ಟು ಮಾತ್ರ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ದಯವಿಟ್ಟು ಪೇರೆಂಟ್ಸ್ ಜೊತೆ ಮಕ್ಕಳ ಬಗ್ಗೆ ಪೇರೆಂಟ್ಸ್ ಬಗ್ಗೆ ಮಕ್ಕಳು ತುಂಬ ತಿಳ್ಕೊಳ್ಳೋದು ತುಂಬ ಇದೆ. ದುನಿಯಾ ವಿಜಯ್ ಸಾರು ಅವರು ಎಷ್ಟು ಈ 2.5 ವರ್ಷ ನಾವು ಕಷ್ಟಪಟ್ಟಿದ್ದೆಲ್ಲ ಮೂವಿ ತೆಗೆದು ರಿಲೀಸ್ ಮಾಡಿದ್ದೀವಿ. ಆ ಶ್ರಮವನ್ನು ಅಲ್ಲಿ ನೋಡ್ಬೇಕು ನೀವು ದಯವಿಟ್ಟು. ಅಲ್ಲಿ ನೋಡಿದಾಗ ಮಾತ್ರ ಅರ್ಥ ಆಗುತ್ತೆ ನಮ್ಗೆ ಏನು ಆದಾಗ ನಮ್ದು ಹೇಳಂತ. ಖಂಡಿತ ಥಿಯೇಟ್ರಿಗೆ ಬಂದು 9ನೇ ತಾರೀಕು ಆಗಸ್ಟ್ ಫಿಲಮ್ಗೆ ಥಿಯೇಟ್ರಿಗೆ ಬಂದು ನೋಡಿ ನಮ್ಗೆ ಎಲ್ಲರನ್ನ ಆಶೀರ್ವದಿಸ್ಬೇಕು. ಆಗಸ್ಟ್ 9ಗೆ ರಿಲೀಸ್ ಆಗುತ್ತೆ ಸಿನಿಮಾ ಭೀಮಾ. ಜನರೆಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ತುಂಬ ಬೆಸ್ಟ್ ಸಿನಿಮಾ, ಆಕ್ಷನ್ ಸಿನಿಮಾ ಥರ ಆಗುತ್ತೆ ಇದು. ಅದಂತೂ ನಂಬಿಕೆ ಇದೆ ನನಗೈತೆ. ಬಟ್ಟು ಅದು 9ನೇ ತಾರೀಕು 10 ಗಂಟೆ ಆದಮೇಲೆ ಮಾತಾಡೋಣ ತಿರ್ಗಾ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.